ನಮಸ್ತೆ ಸ್ನೇಹಿತರೆ, ಅಂತಿಮ BA ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳೇ, ಪರೀಕ್ಷೆ ತಯಾರಿ ಮಾಡೋಣ ಬನ್ನಿ. ಇವತ್ತು ಸಾರ್ವಜನಿಕ ಆಡಳಿತ ಕೋರ್ಸ್ 4ರಲ್ಲಿ ಯಾವ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ. ಈಗಾಗಲೇ ನಾವು ಸಂಪೂರ್ಣ ವಿವರಣೆಯನ್ನು, ಪ್ರಶ್ನೆಗಳನ್ನು, ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ, ಅದನ್ನೆಲ್ಲವೂ ಕೂಡ ನೋಡ್ಕೊಳ್ಳಿ. ಇವತ್ತು ನಾವು ಆರಂಭದಿಂದ ಇವತ್ತು ತನಕ ಯಾರು ಪುಸ್ತಕಗಳನ್ನೇ ಮುಟ್ಲಿಲ್ವೋ ಅವರಾದರೂ ಕೂಡ ಇವತ್ತಿನಿಂದಾದರೂ ಕೂಡ ನೀವು ಪುಸ್ತಕಗಳನ್ನು ನೋಡಿಕೊಳ್ಳಿ, ಅಭ್ಯಾಸವನ್ನು ಮಾಡಿಕೊಳ್ಳಿ, ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬ ಮಾಡದಿದ್ದರೂ ಕೂಡ ಸ್ವಲ್ಪ ಪ್ರಶ್ನೆ, ಕೆಲವೊಂದು ಪ್ರಶ್ನೆಗಳಿಗಷ್ಟಾದರೂ ನೀವು ಉತ್ತರವನ್ನು ತಿಳ್ಕೊಂಡ್ರೆ ಅದನ್ನಾದರೂ ಕೂಡ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನೀವು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ಬೋದು, ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಅವರು ಕೊಡುವುದರಿಂದ ಅಂಕಗಳು ಬದಲಾವಣೆಗಳಿರ್ತದೆ. 15 ಅಂಕದ ಪ್ರಶ್ನೆಗಳನ್ನು 10 ಅಂಕಕ್ಕೆ ಕೇಳ್ತಾರೆ, ಹಾಗೆ 10 ಅಂಕದ ಪ್ರಶ್ನೆಗಳನ್ನು ಅವರು 15 ಅಂಕ ಕೂಡ ಕೊಡ್ತಾರೆ. ಅದರಿಂದ ನಾವು ಒಂದೊಂದಾಗಿ ಎಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗುವ. ಹಳೆಯ ಪ್ರಶ್ನೆ ಪತ್ರಿಕೆ ಇದ್ದರೆ ಆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದಕ್ಕೆ ಯಾವುದು ಉತ್ತರ, ಅದರ ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ 2024ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇರುವಂಥದ್ದು. ನಾವು ಮುಖ್ಯವಾಗಿ 10 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗುವ. 10 ಅಂಕದ ಪ್ರಶ್ನೆಯಲ್ಲಿ ಮೊದಲಿಗೆ ಸಾರ್ವಜನಿಕ ಆಡಳಿತದ ಮಹತ್ವ. ಸಾರ್ವಜನಿಕ ಆಡಳಿತದ ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ಮಹತ್ವ ಅಂತ ಕೇಳಿದ್ದಾರೆ. ಆರಂಭದಲ್ಲಿ ಇದೆ ನೋಡಿ, ಘಟಕ 1ರಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ, ವ್ಯಾಖ್ಯೆ, ಸ್ವರೂಪ, ವ್ಯಾಪ್ತಿ ಇದೆ. ಅದೇ ಘಟಕ 2ರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಇದೆ. ಇದು 10 ಅಂಕಕ್ಕೆ ಹಲವು ಬಾರಿ ಕೇಳಿದ್ದಾರೆ. ಹಾಗೆ 2024ರಲ್ಲೂ ಕೂಡ ಅವರು 10 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದರಿಂದ ನಾವು ಇವತ್ತು ಮೊದಲು ಅದನ್ನೇ ತಿಳ್ಕೊಳ್ಳುವ. ನೀವು ಕೂಡ ಯಾರೆಲ್ಲ ಓದ್ಕೊಳ್ಳಿಲ್ವ, ಇದರಿಂದಲೇ ನಿಮ್ಮ ಅಭ್ಯಾಸ ಆರಂಭ ಆಗಲಿ. ಪುಟ ಸಂಖ್ಯೆ 11ರಲ್ಲಿ ಸಾರ್ವಜನಿಕ ಆಡಳಿತ ಇರುವಂಥದ್ದು. ಪುಟ ಸಂಖ್ಯೆ 11 ಪುಟ ಸಂಖ್ಯೆ ಘಟಕ 2ರಲ್ಲಿದೆ ನೋಡಿ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮಹತ್ವ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ಸ್ನೇಹಿತರೆ. ನಾವೇನು ಮಾಡಬೇಕು, ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು. ಈ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಪಾಯಿಂಟ್ಸ್ ಯಾವ ರೀತಿ ಕೂಡ ಬರಿಬೋದು. ನಾನಿಲ್ಲಿ ಸುಲಭದಿಂದ ಆರಂಭದಿಂದ ಕೊನೆಯದಿಂದ ಆರಂಭಕ್ಕೆ ಬಂದಿದ್ದೇನೆ ನೋಡಿ. ಇಲ್ಲಿ ಆರಂಭದಲ್ಲಿ ನಮಗೆ ನೆನಪಲ್ಲಿ ಉಳಿಯುವಂತಹ ಉತ್ತರಗಳು, ಪಾಯಿಂಟ್ಸ್ಗಳಿರೋದ್ರಿಂದ ನಾನು ಅಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು. ಸಾರ್ವಜನಿಕ ಆಡಳಿತ ಎಂಬುದು ಒಂದು ಕಲೆ ಎಂಬುದಾಗಿ ಅಂಗೀಕರಿಸಲಾಗಿದೆ. ಆದರೆ ಅದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು ಅನೇಕ ಬರಹಗಾರರಿಂದ ಪ್ರಯತ್ನ ನಡೆಯುತ್ತಲೇ ಇದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಜನತೆಗೆ ಸೇವೆ ಸಲ್ಲಿಸುವ ಆಡಳಿತದ ಕಾರ್ಯಚಟುವಟಿಕೆಯ ಪರಿಸರದ ಒತ್ತಡಕ್ಕೆ ಸಿಲುಕಿ ಅದಲು ಬದಲಾಗುವ ಸಂದರ್ಭ ಉಂಟು. ಹಿಂದಿನ ಕಾಲದಲ್ಲಿ ಸಾರ್ವಜನಿಕ ಆಡಳಿತ ಪೊಲೀಸ್ ಮತ್ತು ನ್ಯಾಯಾಂಗದ ಕಾರ್ಯಗಳಿಗೆ ಸೀಮಿತವಾಗಿದ್ದು, ಆಗಿನ ಕಾಲದಲ್ಲಿ ಎಲ್ಲ ವ್ಯವಹಾರಗಳು ಸರಳತೆಯಿಂದ ಕೂಡಿದ್ದು, ಅದಕ್ಕೆ ತಕ್ಕಂತೆ ಆಡಳಿತದ ವ್ಯವಹಾರಗಳು ಕೂಡ ಸರಳವಾಗಿದ್ದವು. ಆದರೆ ಈಗ ನಾವು ವೈಜ್ಞಾನಿಕ ಹಾಗೂ ತಾಂತ್ರಿಕ ಯುಗದಲ್ಲಿ ವಾಸಿಸುತ್ತಿದ್ದೇವೆ. ಇತಿಹಾಸದಲ್ಲಿ ಎಂದೂ ಆಗಿರದ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಗೊಂದಲ ಹಾಗೂ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟು ಬದಲಾವಣೆಗಳಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಆಡಳಿತ ವ್ಯವಸ್ಥೆ ಕೂಡ ಬದಲಾಗ್ತಾನೆ ಹೋಗ್ತದೆ. ಅದರ ಮಹತ್ವ ಮತ್ತು ಪ್ರಾಮುಖ್ಯತೆ. ಒಂದು, ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ. ಸಾರ್ವಜನಿಕ ಆಡಳಿತದ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಅದು ತುಂಬನೇ ಸಹಕಾರವನ್ನು ನೀಡ್ತದೆ. 2, ಪ್ರಜೆಗಳ ಹಿತವನ್ನು ರಕ್ಷಿಸ್ತದೆ. ಅದೇನು ಮಾಡ್ತದೆ, ಪ್ರಜೆಗಳ ಹಿತವನ್ನು ರಕ್ಷಣೆ ಮಾಡ್ತದೆ. 1, ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತದೆ. 2, ಪ್ರಜೆಗಳ ಹಿತವನ್ನು ರಕ್ಷಿಸ್ತದೆ. ಪ್ರಜೆಗಳ ಹಿತವನ್ನು ರಕ್ಷಿಸುವಂಥದ್ದು. 3, ಗುಂಪುಗಳ ನಡುವೆ ಸಾಮರಸ್ಯ ಸೇರಿಸುತ್ತದೆ. ಅದು ಗುಂಪುಗಳ ನಡುವೆ ಸಾಮರಸ್ಯ ಉಂಟು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಹಾಗೆಯೇ ಸುಖ ಶಾಂತಿ, ಪ್ರತಿಯೊಬ್ಬರಿಗೂ ಕೂಡ ಸುಖ ಶಾಂತಿಯನ್ನು ಉಂಟು ಮಾಡುತ್ತದೆ. ಪ್ರತಿಯೊಬ್ಬರಿಗೂ ಸುಖ ಶಾಂತಿಯನ್ನು ಕೊಡ್ತದೆ. ಗುಂಪುಗಳ ನಡುವೆ ಸಮನ್ವಯ ಸಾಧಿಸುವುದು, ಸುಖಿ ರಾಜ್ಯ
ಸ್ಥಾಪಿಸಲಿಕ್ಕೆ ಸಹಕಾರಿಯಾಗಿದೆ. ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸ್ತದೆ. ಅದೇನು ಮಾಡ್ತದೆ? ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸ್ತದೆ. ಬಡವರ ಶೋಷಣೆ ತಡೆಗಟ್ತದೆ. ಬಡವರ ಶೋಷಣೆ, ಬಡವರಿಗೆ ಏನು ಅನ್ಯಾಯ ಆಗ್ತದೆ ಅದನ್ನು ತಡೆಗಟ್ತದೆ. ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ. ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಬಂದಾಗ ಅದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ. ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಅದು ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಸರಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುತ್ತದೆ. ಸರಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುತ್ತದೆ. ರಾಷ್ಟ್ರದ ಬೆನ್ನೆಲುಬಾಗಿದೆ. ಅದು ಏನಾಗಿದೆ? ರಾಷ್ಟ್ರದ ಬೆನ್ನೆಲುಬಾಗಿ ಸಹಾಯವನ್ನು ಮಾಡ್ತದೆ. ಅದು ಬೆನ್ನೆಲುಬಾಗಿದೆ. ಸಮಾಜದ ಉದ್ದೇಶಗಳ ಗುರಿ ಮತ್ತು ಅವುಗಳ ಕಾರ್ಯಗತಗೊಳಿಸುವಂತೆ ಮಾಡ್ತದೆ. ಸಮಾಜದ ಉದ್ದೇಶಿತ ಗುರಿಗಳು ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತೆ ಮಾಡ್ತದೆ. ರಾಷ್ಟ್ರದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರ ಪಾತ್ರವನ್ನು ಬೀರುತ್ತದೆ. ರಾಷ್ಟ್ರದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರ ಬೀರುತ್ತದೆ. ಇವೆಲ್ಲ ಕೂಡ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವಗಳಲ್ಲಿ ನೀವು ಬರಿತಾ ಹೋಗಬೇಕಾಗಿರುವಂತಹ ಪಾಯಿಂಟ್ಸ್. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ, ಪ್ರಜೆಗಳ ಹಿತರಕ್ಷಣೆ ಮಾಡ್ತದೆ. ಸರ್ಕಾರ ಧ್ಯೇಯ ಧೋರಣೆಗಳನ್ನು ಮಾಡ್ತದೆ. ಗುಂಪುಗಳ ನಡುವೆ ಸಾಮರಸ್ಯ ಬೆಳೆಸ್ತದೆ. ಸುಖಿ ರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ ಸುಖ ಶಾಂತಿಯನ್ನು ತರ್ತದೆ. ಗುಂಪುಗಳ ನಡುವೆ ಸಮನ್ವಯ ಸಾಧಿಸುವಂಥದ್ದು. ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ. ಸಂಸ್ಕೃತಿಯ ಉಳಿವನ್ನು ಮಾಡ್ತದೆ. ಬಡವರ ಶೋಷಣೆಯನ್ನು ತಡೆಗಟ್ತದೆ. ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಸರ್ಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುತ್ತದೆ. ರಾಷ್ಟ್ರದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರ ಪಾತ್ರ ವಹಿಸುತ್ತದೆ. ರಾಷ್ಟ್ರದ ಬೆನ್ನೆಲುಬಾಗಿ ಕೆಲಸ ಮಾಡ್ತದೆ. ಸಮಾಜದ ಉದ್ದೇಶಿತ ಗುರಿ ಮತ್ತು ಅವುಗಳ ಕಾರ್ಯಗತಗೊಳಿಸುವ ಹಾಗೂ ಮುಂದೆ ಬರಬಹುದಾದ ವಿಷಮ ಪರಿಸ್ಥಿತಿಯನ್ನು ಎದುರಿಸುವ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಆಡಳಿತದ ಮೇಲೆ ಇರ್ತದೆ. ಇವಿಷ್ಟು ಪ್ರಾಮುಖ್ಯತೆಯಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ನಾವು ನೋಡುವಂತಹ ಪ್ರಶ್ನೆ, ಏಕ ಆದೇಶ ತತ್ವವನ್ನು ವಿವರಿಸಿ, ಚರ್ಚಿಸಿ. ಏಕ ಆದೇಶ ತತ್ವ ಅಂತ ಬರುವಂಥದ್ದು ಯಾವುದರಲ್ಲಿ ನೋಡಿದರೆ, ಏಕ ಆದೇಶ ತತ್ವ ನೋಡಿ. ಏಕ ಆದೇಶ ತತ್ವ ಘಟಕ 3ರಲ್ಲಿ ಸಂಘಟನೆಯ ತತ್ವಗಳಿದೆ ನೋಡಿ. ಅವರು ಸಂಪೂರ್ಣವಾಗಿ ಸಂಘಟನೆಯ ತತ್ವದ ಬಗ್ಗೆ ಬರೀರಿ ಅಂತ ಹೇಳಿದರೆ ಅದು 15 ಅಂಕಕ್ಕೆ ಕೇಳುವಂಥದ್ದು. ಸಂಘಟನೆಯ ತತ್ವಗಳು, ಅದರಲ್ಲಿ ಶ್ರೇಣಿ ಪದ್ಧತಿ, ಏಕ ಆದೇಶ ಮತ್ತು ನಿಯಂತ್ರಣದ ವ್ಯಾಪ್ತಿ ಎನ್ನುವಂಥದ್ದನ್ನು ಇಲ್ಲಿ ಅವರು ಅದನ್ನು ಬಿಡಿಸಿ ಪ್ರತ್ಯೇಕವಾಗಿ ಕೇಳಿದ್ದಾರೆ. ಏಕ ಆದೇಶ ತತ್ವವನ್ನು ವಿವರಿಸಿ, ಚರ್ಚಿಸಿ ಅಂತ ಕೇಳಿದ್ದಾರೆ. ಅದರಿಂದ ನಾವು ಏಕ ಆದೇಶ ತತ್ವವನ್ನು ನೋಡುವ. ಅದು ಘಟಕ 3ರಲ್ಲಿದೆ. ನೋಡಿ, ಸಂಘಟನೆಯ ತತ್ವದಲ್ಲಿ ಏಕಾದೇಶ ತತ್ವ ಇರುವಂಥದ್ದು. ಯಾಕೆ ಇಲ್ಲಿ ಅವರು 10 ಅಂಕಕ್ಕೆ ಏಕಾದೇಶ ತತ್ವವನ್ನು ಕೇಳಿದ್ದಾರೆ ಅಂತ ಹೇಳಿದರೆ, ಸಂಪೂರ್ಣ ಸಂಘಟನೆಯ ತತ್ವ ಅಂತ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅದನ್ನು ಕೂಡ ಅವರು ಕೇಳುತ್ತಾರೆ, ಸಂಪೂರ್ಣ ಸಂಘಟನೆಯ ತತ್ವವನ್ನು ವಿವರಿಸಿ ಅಂತ. ಅಥವಾ ಇಲ್ಲಿ ಅವರು 3 ಪಾಯಿಂಟ್ಸ್ ಇದೆ. ಸಂಘಟನೆಯ ತತ್ವದಲ್ಲಿ 3 ಪಾಯಿಂಟ್ಸನ್ನು ಕಾಣ್ಬೋದು. ಒಂದು ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿ, ಏಕ ಆದೇಶ ತತ್ವ, ನಿಯಂತ್ರಣದ ವ್ಯಾಪ್ತಿ ಎನ್ನುವಂಥದ್ದು. ಈ ಸಂಘಟನೆಯ ತತ್ವಗಳನ್ನು 3 ಭಾಗಗಳಾಗಿ ವಿಂಗಡಿಸಿರುವಂಥದ್ದು. ಅದರಲ್ಲಿ ಅವರು ಪ್ರತ್ಯೇಕವಾಗಿ ಏಕಾದೇಶ ತತ್ವದ ಬಗ್ಗೆ ಕೇಳಿದ್ದಾರೆ. ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿ 2, ಏಕ ಆದೇಶ ತತ್ವ 3, ನಿಯಂತ್ರಣದ ವ್ಯಾಪ್ತಿ. ಮೊದಲು ಸಂಘಟನೆಯನ್ನು ಅರ್ಥವನ್ನು ತಿಳ್ಕೊಳ್ಬೇಕು. ಅದಾದ ನಂತರ ಇದರಲ್ಲಿ ಏಕಾದೇಶ ತತ್ವದಲ್ಲಿ ಏನು ಹೇಳ್ತಾರೆ, ಏಕಾದೇಶ ತತ್ವದ ಪಾಯಿಂಟ್ಸ್ಗಳೇನು ಅಂತ ನೋಡ್ಕೊಳ್ಬೇಕು. ಅದಾದ ಮೇಲೆ ನಿಯಂತ್ರಣ ತತ್ವವನ್ನು ಕೂಡ ನೋಡ್ಕೊಳ್ಬೇಕು. ಅದೆಲ್ಲ ಕೂಡ ಸಂಘಟನೆ ತತ್ವ 3 ಪಾಯಿಂಟ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಂಘಟನೆಯ ತತ್ವ, ಅದರ 3 ವಿಧಗಳು, ಅವುಗಳ ತತ್ವಗಳ ಬಗ್ಗೆ ಕೂಡ ನಾವು ತಿಳಿತಾ ಹೋಗುವ ಸ್ನೇಹಿತರೆ. ಧನ್ಯವಾದಗಳು.